ಯಾರಿಗಮ್ಮ ಅದು ಆವಾಗಿಂದ ಕಿವಿಲಿ ಇಟ್ಕೊಂಡಿದ್ದೆ ಫೋನ್ನ? ಅಣ್ಣ, ಲತನ್ ಮಾಡ್ತಾ ಇದ್ದೀನಿ. ಅವಳು ಫೋನ್ ತೆಗಿತಾನೇ ಇಲ್ಲ. ಬೆಳಿಗ್ಗೆ ಎಷ್ಟು ಸರಿ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಯಾಕೋ ಏನೋ. ಹೌದಾ? ನಾನು ಬೆಳಿಗ್ಗೆ ಮಾಡಿಲ್ಲ, ನೀನು ರಾತ್ರಿ ಮಾಡಿದ್ನಲ್ಲ, ಮಾತಾಡಿದ್ಲು. ಇವಾಗ ತೆಗಿತಾ ಇಲ್ಲ. ಏನೋ ಗೊತ್ತಿಲ್ಲ ಅಣ್ಣ. ಇದು ಇದೊಂದು ಸರಿ ಲಾಸ್ಟ್ ಮಾಡ್ತೀನಿ. ಸರಿ ಮಾಡಮ್ಮ. ಹಾಂ, ತೆಗೆದ್ಲು ಅಣ್ಣ. ಏ ಲತಾ, ಯಾಕೆ ನಾನು ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕೆ ನೀನು ತೆಗಿತಾ ಇಲ್ಲ? ಅಯ್ಯೋ ಅಕ್ಕ, ಹೇಳು. ಅದೇನಿಲ್ಲ ಕಣೆ, ಮಲ್ಕೊಂಡಿದ್ದೆ, ಎಚ್ಚರನೇ ಆಗಿಲ್ಲ, ಅದಕ್ಕೆ ನಾನು ಫೋನ್ ನೋಡಿಲ್ಲ. ಇವಾಗ ಎದ್ದು ನೋಡ್ತೀನಿ 10:30 ಆಗ್ಬಿಟ್ಟೈತೆ. ಅದಕ್ಕೆ ನೀನು ಫೋನ್ ವೈಬ್ರೇಟ್ಗೆ ಹಾಕ್ಬಿಟ್ಟಿದ್ನಲ್ಲ, ಏನಪ್ಪ ಗುಯ್ಯಿ ಗುಯ್ಯಿ ಅಂತ ನೋಡಿದೆ, ನೀನು ಫೋನು, ಅದಕ್ಕೆ ತೆಗೆದೆ. ಹೌದಾ? ಯಾಕೆ? ಅಯ್ಯೋ ಅದೇನು ಕೇಳ್ತೀಯ, ಇದ್ದಾಳಲ್ಲ ನನ್ನ ನಾದಿನಿ ಬಂದು ಕುಂತಾಳೆ ಮನೆಯೊಳಗಡೆ, ರಾತ್ರಿನೇ ಬಂದಳು. ಅದಕ್ಕೆ ಮೈ ಕೈ ನೋವು ಅಂತ ನೆಪ್ಪಾಳ್ಕೊಂಡು ಮಲ್ಕೊಂಡಿದ್ದೀನಿ, ಇನ್ನೂ ಎದ್ದೇಳೇ ಇಲ್ಲ. ನಮ್ಮ ಯಜಮಾನಪ್ಪ ಬಂದು ಎಬ್ಸಕ್ಕೆ ಬಂದು ಆವಾಗಲೇ ನಾನು ಚೆನ್ನಾಗಿ ಬೈದು ಕಳಿಸಿದ್ದೀನಿ, ಅದಕ್ಕೆ ಸುಮ್ಮನೆ ಹೋಗಿದ್ದಾನೆ. ಅವಳೇನು ಅಡುಗೆ ಮಾಡ್ತಾವಳೆ, ಅಡುಗೆ ಎಲ್ಲ ಮಾಡಲಿ, ಆಮೇಲೆ ಎದ್ದೇಳ್ತೀನಿ. ಅಯ್ಯೋ ಹೌದೇನೆ? ಯಾವಾಗ? ನನ್ನ ವಿಷಯ ಗೊತ್ತಾಗಿಲ್ವಲ್ಲ. ರಾತ್ರಿ ಬಂದ್ಲು ಕಣೆ, ಹೇಳ್ತಿಲ್ವಾ? ಹೌದಾ? ಸರಿ. ಅಲ್ಲ, ನೀನಾಕೆ ಇಷ್ಟು ಬೇಗ ಅಣ್ಣನ ಮೇಲೆ ಹೊಂಟೋಗ್ಬಿಟ್ಟೆ? ಇನ್ನೂ ಅಣ್ಣ ಇರ್ಬೋದಾಗಿತ್ತಾನೆ. ಅಯ್ಯೋ, ನನಗೂ ಇರಬೇಕು ಅಂತಲೇ ಆಸೆ, ಆದರೆ ನಮ್ಮ ಯಜಮಾನ್ರೆ ಬಿಟ್ಟಿಲ್ವಲ್ಲ, ಕರ್ಕೊಂಡು ಬಂದ್ಬಿಟ್ರು. ನೀನು ನೋಡು, ಇನ್ನೂ ಅಲ್ಲೇ ಇದೆಯಾ? ಇಲ್ಲ ಕಣೆ, ನಾನು ಇವತ್ತು ಹೋಗಬೇಕು. ಯಾಕಂದರೆ ಮಕ್ಕಳು ರಜಾ ಕೊಡ್ತಾರಂತೆ ಒಂದು ವಾರ. ಅಮ್ಮ ಬಾ, ನಾವು ಬರ್ತೀವಿ ಅಂತ ಫೋನ್ ಮಾಡಿದ್ರು ಅಷ್ಟಲ್ಲಿಂದ. ಅದಕ್ಕೆ ನಾನಿಲ್ಲಿದ್ದರೆ ಪಾಪ ಅವರು, ಅದಕ್ಕೆ ಹೋಗಿ ಏನೋ ಕೆಲಸ ನೋಡ್ತೀನಿ. ಹೌದಾ? ಹೌದು ಸರಿ, ನೀನು ಏನು ಅಂದಲ್ಲ, ಅದು ಆಯಿತಾ? ಹಾಂ, ಹ್ಞೂ, ಅಣ್ಣ ಇಲ್ಲೇ ಕುತ್ಕೊಂಡವನೆ, ಕೊಡ್ಬೇಕು ಅಣ್ಣನಿಗೆ. ಅಯ್ಯಯ್ಯೋ, ಅಣ್ಣ ಅಲ್ಲೇ ಇದ್ದಾನಾ? ನಾನು ಮಾತಾಡೋದು ಕೇಳಿಸ್ಕೊಂಡ ಹೆಂಗೆ? ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ. ಅದೇ ಅಣ್ಣನೂ ಅಂತಿದ್ದ ನಾನು ಮಾಡಿಲ್ಲ ಅಂತ. ಕೊಡ್ಲಾ? ಬೇಡ ಬಿಡು, ನಾನಿವಾಗ ಆಮೇಲೆ ಮಾತಾಡ್ತೀನಿ ಅಂತೇಳಿ ಅಣ್ಣನಿಗೆ. ಇವಾಗ ನಮ್ಮ ಯಜಮಾನ್ರು ಬಂದರೆ ಏನಪ್ಪ ಫೋನಾಗ ಮಾತಾಡ್ತಾರೆ ಅಂತ ಅನ್ಕೋತಾರೆ, ಅದಕ್ಕೆ ಫೋನ್ ಇಟ್ಬಿಟ್ಟು ಸಂಡಾಗಿ ಮಲ್ಕೋತೀನಿ ಸ್ವಲ್ಪ ಹೊತ್ತು. ಅದಕ್ಕೆ ನಾನು ಅಣ್ಣಂಗೆ ಹೇಳು ಆಮೇಲೆ ಮಾಡ್ತೀನಿ ಅಂತ. ಸರಿ, ಹಂಗೆ ಮಾಡ್ತೀನಿ. ಏನಂತಮ್ಮ? ಯಾಕೆ ಫೋನ್ ತೆಗ್ದಿಲ್ವಂತೆ? ಅದು ಅವ್ರ ಮನೆಗೆ ಅದೇನೋ ನಂಗೆ ಗೊತ್ತಿಲ್ಲ ಅಣ್ಣ, ಮೈಲ್ ಹುಷಾರಿಲ್ವಂತೆ, ಅದಕ್ಕೆ ಫೋನ್ ತೆಗ್ದಿಲ್ವಂತೆ ಅವಳು. ಅಯ್ಯೋ ಹೌದಾ? ಏನಾಯ್ತಂತೆ? ಚೆನ್ನಾಗೇ ಇದ್ಲಲ್ಲ, ರಾತ್ರಿ ಫೋನ್ ಮಾಡಿದಾಗ ಚೆನ್ನಾಗೇ ಮಾತಾಡ್ಕೊಂಡಿದ್ಲಲ್ಲಮ್ಮ. ಅಯ್ಯೋ ಅಣ್ಣ, ಜ್ವರ ಮೈಕೈ ನೋವೆಲ್ಲೇನು ಹೇಳಿ ಕೇಳಿ ಬರುತ್ತಾ? ಯಾವಾಗ ಬರಬೇಕು ಅನ್ಸುತ್ತೋ ಬರುತ್ತೆ. ಯಾಕೆ ಅದಕ್ಕೆ ಹೇಳಲ್ವಾ, ಕುತ್ಕೊಂಡ್ರೆ ಕೈ ನೋವು, ನಿಂತ್ಕೊಂಡ್ರೆ ಕಾಲು ನೋವು ಅಂತ. ಹಾಗೆ ಎಲ್ಲರಿಗೂ ನೋವು ಎಲ್ಲ ಬಂದೇ ಬರುತ್ತೆ. ಅದೇ ಪುಷ್ಪ, ನಾನು ಯಾವಾಗ ಹೇಳಿದೆ ಕೈ ನೋವು ಕಾಲು ನೋವು ಅಂತ? ಇಲ್ವಲ್ಲ, ನಾನು ಯಾವಾಗಲೂ ಯಾರಿಗೂ ಹಂಗೆ ಹೇಳಿಲ್ಲಪ್ಪ. ಅಯ್ಯೋ ಅದಕ್ಕೆ ನಾನು ಹಿಂಗೆ ಮಾತುಕಂದೆ ಬಿಡಿ, ನೀವಂತೀರ ಅಂತಲ್ಲ, ನಾನು ಅಂತೀನಿ ಬಿಡಿ. ಅಲ್ಲಮ್ಮ, ಹಾಸ್ಪಿಟ್ಲಿಗೆ ಹೋಗಿದ್ಲಂತ ಏನಂತೆ? ನಾನು ಸರಿ ಫೋನ್ ಮಾಡಲಾ? ಇಲ್ಲ ಅಣ್ಣ, ಅವಳು ತಿನ್ಲಂತೆ ಮಾತ್ರೆ, ತಿನ್ಬಿಟ್ಟು ಮಲ್ಕೊಂಡವಳಂತೆ. ಅದಕ್ಕೆ ಹೇಳಿದ್ಲು ಅಣ್ಣಂಗೆ ಹೇಳ್ಬಿಡು, ನಾನು ಎದ್ಮೇಲೆ ಫೋನ್ ಮಾಡ್ತೀನಿ ಅಂತ. ನೀನು ಇವಾಗ ಫೋನ್ ಮಾಡೋಕೆ ಹೋಗಬೇಡ ಬಿಡು, ಅವಳೇ ಮಾಡ್ತಾಳೆ ಆಮೇಲೆ. ಹೌದಾ? ತುಂಬ ಹುಷಾರಿಲ್ವಾ ಏನು? ಗೊತ್ತಿಲ್ಲ, ಅದಕ್ಕೆ ನನಗೆ ಅಷ್ಟು ಮಾತ್ರ ಹೇಳಿದ್ಲು. ಅವಳೊಬ್ಳು ಊಟ ಕರೆಕ್ಟಾಗಿ ಮಾತಾಡೋ ಇಲ್ಲೋ, ಎಷ್ಟು ಹೇಳಿದ್ರು ಕೇಳಲ್ಲ, ಊಟ ಮಾಡಮ್ಮ ಮಾಡಮ್ಮ ಅಂತ. ಇಲ್ಲಿದ್ದಾಗೂ ಹಂಗೆ ಊಟಕ್ಕೆ ಬಲವಂತ ಮಾಡಬೇಕಿತ್ತು ಅವಳಿಗೆ. ಇಲ್ಲ ರೀ, ಅವಳು ಹಂಗೆಲ್ಲ ಏನೂ ಮಾಡ್ತಿದ್ದಿಲ್ಲ. ಅವಳಿಗೆ ಏನು ಬೇಕಲ್ಲ, ಅದಕ್ಕೆ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಿದ್ಲಪ್ಪ. ಬೇಕಾದರೆ ಪುಷ್ಪನ ಕೇಳಿ. ಅಲ್ವಾ ಪುಷ್ಪ? ಇಲ್ಲ ಅದಕ್ಕೆ ಪಾಪ, ಅವಳು ಹಂಗೆಲ್ಲ ತಿನ್ನೋಳಲ್ಲ. ಏನು ನನಗೆ ಹೇಳ್ರಿ, ನಾನು ಬೇಕಾದ್ರೆ ಕೇಳ್ಬಿಡ್ತೀನಿ. ಆದರೆ ಅವಳು ಹಂಗೆಲ್ಲ ಮಾಡೋ ಹುಡುಗಿ ಅಲ್ವೇ ಅಲ್ಲ. ಇವತ್ತೇನೋ ಅವ್ರು ನಾದಿ ಬೇರೆ ಬರ್ತೀನಿ ಅಂತ ಹೇಳ್ತಾಳಂತೆ, ಅದಕ್ಕೆ ಮಾತಾಡ್ಬಿಟ್ಟು ಬೇಗ ಮಲ್ಕೊಂಡೆದ್ದು ಎಲ್ಲ ಕೆಲಸ ಮಾಡ್ತೀನಕ್ಕ, ನಮ್ಮ ನಾದ್ಯಂಗೆ ಅದಿಷ್ಟ ಇದಿಷ್ಟ ಅದೆಲ್ಲ ಮಾಡಿ ಬಡಿಸ್ಬೇಕು ಅಂತ ಓಡಾಡ್ತಾ ಇದ್ಲು. ಇಲ್ಲ ಅಂದರೆ ಅವ್ರ ಯಜಮಾನಪ್ಪ ಅಷ್ಟೇ 4 ಪಾಲಿಸ್ತಾನೆ. ಏನೇ ಆಗಲಿ, ಜ್ವರ ಬರಲಿ, ಮೈಕೈ ನೋವು ಬರಲಿ, ಒದ್ದಾಡ್ಕೊಂಡು ಮಲ್ಕೊಂಡಿದ್ದು ಸರಿ, ನಾದ್ನೀರು ಬಂದ ತಕ್ಷಣ ಎದ್ದು ಎಲ್ಲ ಕೆಲಸ ಮಾಡ್ಬೇಕು ಅವಳು. ಹಂಗೆ ಇಟ್ಕೊಂಡವಳೆ ಅವಳು ಗಂಡ. ಹೌದೇನಮ್ಮ? ಅಂದರೆ ಅವಳಿಗೆ ಗಂಡನ ಮನೆಯಲ್ಲಿ ಚೆನ್ನಾಗಿಲ್ವಾ ಅವಳು? ಚೆನ್ನಾಗಂದ್ರೆ ಏನಣ್ಣ, ಚೆನ್ನಾಗಿದ್ದಾಳೆ. ಸರಿ ಬಿಡೋಣ, ಅದೆಲ್ಲ ಹೋಗುತ್ತೆ. ಅಣ್ಣ ಇವತ್ತು ನಾನು ಹೊರಟೆ ಅಣ್ಣ. ಯಾಕಮ್ಮ? ಅಲ್ಲ, ಅವಳು ಹೊಂಟೋದ್ಲು, ಇವಾಗ ನೀನು ಹೋಗ್ಬಿಟ್ರೆ ಮನೆ ಬಿಕ್ಕೋ ಅನ್ಸಲ್ವಾ? ಇನ್ನೂ 1-2 ದಿನ ಇರು. ಅಲ್ಲ, ನಿಮ್ಮ ಮಕ್ಕಳು ಹಾಸ್ಟೆಲಿಂದ ಬಂದರು ಅಂದಿಲ್ಲ, ಒಂದು ಕೆಲಸ ಮಾಡು, ಅವ್ರು ಇಲ್ಲಿಗೆ ಬರೋಕೆ ಹೇಳ್ಬಿಡು. ಅಯ್ಯೋ ಬೇಡ ಬಿಡೋಣ, ಅವ್ರು ಬಂದಿಲ್ಲಿದ್ರೆ ಸುಮ್ಮನೆ ಎಲ್ಲರೂ ಮನೇಲಿ ಗುಡ್ಡೆ ಹಾಕ್ಕೊಂಡು ಪಾಪ ಅತ್ತಿಗೆಗೆ ಅಡುಗೆ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಯ್ಯೋ
ನಾನು ಯಾವಾಗ ಹಂಗಂದೆ? ನನಗೆ ಕಷ್ಟ ಆಗಲ್ವಲ್ಲ. ಬಿಡಿ ಅದಕ್ಕೆ ಬಾಯಿ ಮಾತಿಗೆ ಹೇಳ್ತೀರಾ. ಅಲ್ಲ, ನಾನು ಅಣ್ಣಂಗೆ ಹೇಳ್ತೀನಿ ಊರಿಗೆ ಹೋಗ್ತೀನಣ್ಣ ಅಂತ. ಒಂದು ಮಾತಿನ ಬಾಯಲ್ಲಿ ಬಂದಿಲ್ವಲ್ಲ, ಇರು ಯಾಕೆ ಹೋಗ್ತೀಯಾ ಅಂತ. ನನಗೆಲ್ಲ ಅರ್ಥ ಆಗುತ್ತೆ ಬಿಡಿ ಅದಕ್ಕೆ. ಅಯ್ಯೋ ಪುಷ್ಪ, ಇದಾಕಿರಿ ಇವತ್ತು ನೀನು ಏನಂದ್ರೂ ಒಂದೊಂದು ತಪ್ಪು ಕಂಡಿರ್ತಿದೆಯಲ್ಲ ನೋಡು. ಹಂಗೆಲ್ಲ ಏನಿಲ್ಲ. ನಿಂಗೆ ಎಷ್ಟು ದಿನ ಬೇಕಲ್ಲ, ಇಲ್ಲೇ ಇರು. ನೀನು ಒಬ್ಬಳೇ ಯಾಕೆ, ನೀನಿಬ್ಬರು ಮಕ್ಕಳು ಕಸ್ಕೊ, ನನಗೇನು ಬೇಜಾರಿಲ್ಲ ಆಯಿತಾ? ಸರಿನಾ? ಇವಾಗ ಅವಳೇ ಅಂದ್ಲು, ಹಂಗೆ ಮಾಡಿಬಿಟ್ಟು ನಿನ್ನ ಇಬ್ಬರು ಮಕ್ಳಿಗೂ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳು. ಲತಂಗೆ ಬೇರೆ ಮೈಲಿ ಹುಷಾರಿಲ್ಲ ಅಂತೀಯ, ಅವಳನ್ನೂ ಕಸ್ಕೊಳ್ಳೋಣ ಅಂದರೆ ಅವ್ರ ಮನೆ ನೆಂಟರು ಬೇರೆ ಬರ್ತಾರೆ. ಏನು ಮಾಡಲಿ? ಸರಿ, ಅವ್ಳು ಬಿಟ್ಟಾಕೋ, ನಿನ್ನ ಮಕ್ಕಳನ್ನ ಕಸ್ಕೊಂಡು ಇನ್ನೂ ಒಂದು 2 ತಿಂಗಳು ಇಲ್ಲೇ ಇರಮ್ಮ, ಸರಿನಾ? ಸರಿ ಅಣ್ಣ, ಹಾಗೆ ಮಾಡ್ತೀನಿ. ರೀ, ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ, ನಿಮ್ಗೆ ಸರಿ ಅಲ್ವಾ? ಹಾಂ, ಚಿತ್ರಾನ್ನ ಓಕೆ ಓಕೆ. ಜೊತೆಗೆ ಮೊಸರು ಇದು ಸಾಕು ನನಗೆ, ಬೇರೆ ಏನೂ ಬೇಡ. ನನಗೆ ಇವತ್ತು ತಿನ್ನೋಕ್ಕೆ ಮನಸ್ಸಿಲ್ಲ ಕಣೆ, ಅಶ್ವಾಗ್ತಿಲ್ಲ. ಬಸ್ಗೆ ಹಾಕ್ಬಿಡು. ಆಯ್ತು ರೀ, ಹಾಕ್ತೀನಿ. ಪುಷ್ಪ, ನಿಮಗೆ ಚಿತ್ರಾನ್ನ ಬೇಡ ಅದಕ್ಕೆ. ನಂಗೆ ಚಿತ್ರಾನ್ನ ಕಂಡ್ರೆ ಆಗಲ್ಲ. ನನಗೆ ಟೊಮೆಟೊ ಬಾತ್ ಮಾಡಿಕೊಡಿ. ಟೊಮೆಟೊ ಬಾತಾ? ಅಲ್ಲ, ಚಿತ್ರಾನ್ನ ಎಲ್ಲ ಸೇರಿಸಿ ಮಾಡಿಬಿಟ್ಟಿದ್ದೆ. ರಾಧಾ, ಅದರಲ್ಲಿ ಏನಿದೆ? ಟೊಮೆಟೊ ಬತ್ತಾನೆ, ನೀನು ಚೆನ್ನಾಗಿ ಮಾಡ್ತೀಯ, ಮಾಡಿಕೊಡು ಹೋಗು. ಸರಿ ರೀ. ಅಣ್ಣ, ಈ ಸಂಡೇ ನನ್ನ ಎಲ್ಲ ಆಚೆ ಕರ್ಕೊಂಡೋಗೋ, ಮಕ್ಕಳು ಬೇರೆ ಬರ್ತಾರಲ್ಲ, ಅವ್ರಿಗೆ ಅದೆಲ್ಲೋ ಹೋಗ್ಬೇಕು ಅಂತಿದ್ರಪ್ಪ. ಅದ್ಯಾವುದೋ ಜಾಗ, ರೆಸಾರ್ಟ್ ಅಂತೆ, ಅಲ್ಲಿಗೆ 1-2 ದಿನ ಕರ್ಕೊಂಡೋಗ್ಬಿಟ್ಟು ಬರ್ತೀಯಾ? ನನ್ನ ಮಕ್ಕಳು ಪಾಪ ಹಾಸ್ಟೆಲಲ್ಲಿ ಇರ್ತಾರಲ್ಲ, ಅವ್ರು ನನಗೆಲ್ಲ ಎಲ್ಲೂ ಕರ್ಕೊಂಡು ಹೋಗ್ಕೊಳಂತೆ. ಸ್ಕೂಲ್ ಬಿಟ್ಟರೆ ರೂಮು, ರೂಮ್ ಬಿಟ್ಟರೆ ಸ್ಕೂಲು, ಇವೆರಡೇ ಆಗ್ಬಿಟ್ಟಿದೆ ಅಂತೆ. ಪಾಪ ಅವರಪ್ಪ ಬೇರೆ ಇಲ್ಲ. ಅವರಪ್ಪ ಇದ್ದರೆ ಇದೆಲ್ಲ ಎಲ್ಲಿಗೆ ಬೇಕಂದರೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಆಯ್ತು ಬಿಡಮ್ಮ, ರೆಸಾರ್ಟ್ ತಾನೇ, ನಾನು ಸಂಡೆಗೆ ಪ್ಲ್ಯಾನ್ ಮಾಡ್ತೀನಿ, ಎಲ್ಲರೂ ಹೋಗ್ಬಿಡೋಣ. ಸರಿ ಅಣ್ಣ. ಏನು ಬರಲ್ಲ, ಟೈಮ್ ಆಯ್ತು ಕೆಲಸಕ್ಕೆ. ಅಣ್ಣ ಸರಿ, ಹೋಗ್ಬಿಟ್ಟ. ಅಪ್ಪ, ಸದ್ಯಕ್ಕೆ ಹೇಗೋ ಇನ್ನೊಂದು 2 ತಿಂಗಳು ಇಲ್ಲೇ ನನ್ನ ಠಿಕಾಣಿ ಕಾಯಂ ಆಯಿತು. ನೀಲಮ್ಮ, ನೀಲಮ್ಮ, ಮನೆಯೊಳಗಿದೆಯಾ? ಮುನಿಯಮ್ಮಜ್ಜಿ ಬಂದ್ರಾ? ಇವರು ಹ್ಞೂ ಕಣವ, ನೀನು ಹೇಳಿದ್ಯಲ್ಲ ಮದುವೆ ಕಂಡು ಇವನೇನೆ. ಒಳ್ಳೆ ಸಂತೋಷ. ಇರಿ, ಒಳಗಡೆ ಬನ್ನಿ. ಮುನಿಯಮ್ಮಜ್ಜಿ ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿಪ್ಪ. ಮುನಿಯಮ್ಮಜ್ಜಿ, ಹುಡುಗ ಒಬ್ಬನೇ ಬಂದಾನಲ್ಲ, ಹುಡುಗನ ತಂದೆ ತಾಯಿ ಎಲ್ಲ? ತಂದೆ ತಾಯಿ ಎಲ್ಲರೂ ಇದ್ದಾರೆ. ಮೊದಲು ಹುಡುಗಿನ ಮೆಚ್ಕೊಂಡ್ರೆ ಅವರೆಲ್ಲ ಬಂದು ಮಾತುಕತೆ ಮಾಡ್ಕೊತಾರಂತೆ. ಓ ಹೌದಾ? ಸರಿ, ನಾನು ಹುಡುಗನ ಕರ್ಕೊಬರ್ತೀನಿ. ನೋಡಿಪ್ಪ, ಇವಳು ನನ್ನ ತಂಗಿ, ಹೆಸರು ಶೀಲಾ ಅಂತ. ಶೀಲಾ, ನಾನಿನ್ನ ಇದೇ ಮೊದಲು ಸಹ ನೋಡ್ತಾ ಇದ್ದಮ್ಮ. ಹುಡುಗಿ ಲಕ್ಷಣವಾಗಿದ್ದಾಳೆ. ಬಾ, ಕುಡಿ ಕಾಫಿ. ನೋಡಪ್ಪ, ಮದುವೆ ಗಂಡೆ ಹುಡುಗಿನ ಇವಾಗಲೇ ಸರಿಯಾಗಿ ನೋಡ್ಕೊಬಿಡು, ಆಮೇಲೆ ನಾನು ನೋಡಿಲ್ಲ ಅಂತೆಲ್ಲ ಹೇಳಂಗಿಲ್ಲ, ಆಯಿತಾ? ಮುನಿಯಮ್ಮಜ್ಜಿ, ನನ್ನ ಹುಡುಗಿ ತುಂಬ ಇಷ್ಟವಾಗಿದೆ. ಶೀಲಾ, ನೀನು ಹೊರಗಡೆ ಹೋಗು. ನೀಲಾ, ಯಾಕಮ್ಮ ನಿಮ್ಮ ಯಜಮಾನ್ರೆಲ್ಲ ಕಾಣಿಸ್ತಾ ಇಲ್ಲ? ಯಾಕೆ, ಎಲ್ಲೋಗಿದ್ದಾರೆ ಅವರು? ಅದು ಅವ್ರಿಗೆಲ್ಲ ಅರ್ಜೆಂಟ್ ಕೆಲಸ ಬಂತು ಅಂತ ಹೋದರು. ಅದು ಊರ ಸ್ವಲ್ಪ ಜಮೀನು ಬಗ್ಗೆ ಮಾತಾಡಬೇಕಾಗಿತ್ತು, ಅದಕ್ಕೆ ನಮ್ಮಮ್ಮ ನಮ್ಮ ಯಜಮಾನ್ರು ಇಬ್ಬರು ಹೋಗಿದ್ದಾರೆ. ಓ ಹೌದಾ? ಸರಿ, ಆಗಿದ್ರೆ ಅವರೆಲ್ಲ ಬಂದಮೇಲೆ ಒಂದ್ಸರಿ ಹೇಳು, ಹುಡುಗನ ತಂದೆ ತಾಯಿ ಇಬ್ಬರು ಬಂದು ಮಾತುಕತೆ ಮಾತಾಡ್ಕೊಂಡು ಹೋಗ್ತಾರಂತೆ. ಹಾಂ, ಹಾಗಾಗಲಿ ಮುನಿಯಮ್ಮಜ್ಜಿ. ಹುಡುಗಂಗೆ ಹುಡುಗಿ ಇಷ್ಟ ಆಗಿದೆ ಅಂತ ಅವರ ಬಾಯಲ್ಲೇ ಕೇಳಿದೆ. ಆಗಿದ್ಮೇಲೆ? ಹಾಂ ಹೇಳಿ, ಹಾಗಿದ್ಮೇಲೆ? ಏನಿಲ್ಲ, ನಿಮ್ಮ ಅಪ್ಪ ಅಮ್ಮಂಗೂ ಇಷ್ಟ ಆಗ್ತಾರೆ ಅಲ್ವಾ? ನೋಡಿ, ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕ್ಕೋಗ್ಬೇಡಿ. ನಮ್ಮ ಅಪ್ಪ ಅಮ್ಮಂಗೆ ನನ್ನ ಇಷ್ಟ ಏನಂತ ಅವ್ರಿಗೆ ಗೊತ್ತಿದೆ. ನನ್ನ ಮಾತು ಅವ್ರು ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಹಾಗಾಗಿ ಅವ್ರಿಗೂ ಹುಡುಗಿ ಇಷ್ಟ ಆಗ್ತಾಳೆ. ಒಂದು ಮಾತು, ಹುಡುಗಿಗೆ ನಾನು ಇಷ್ಟ ಆತ ಅಂತ ಇವಾಗಲೂ ಒಂದು ಮಾತು ಕೇಳಿಬಿಟ್ರೆ ಅವರಿಬ್ಬರನ್ನ ಕಳ್ಸೋಕ್ಕೆ ನನಗೂ ಧೈರ್ಯ ಬರುತ್ತಲ್ವ. ಓ, ಹುಡುಗ ಈಗಿನ ಕಾಲದ ಹುಡುಗ ಅದೇನಮ್ಮ, ತುಂಬ ಫಾಸ್ಟ್ ಆಗಿದ್ದಾನೆ. ಸರಿ, ನೀವೇನು ಕೆಲಸ ಮಾಡ್ತೀರಾ ಅಂತ? ಯಾಕೆ ನೀಲ, ನಾನು ಹಿಂಗೆಲ್ಲ ಮೊದಲೇ ಹೇಳಿದ್ನಲ್ಲ, ಹುಡುಗ ಡ್ರೈವರು ಕಾರ್ ಓಡಿಸ್ತಾನೆ ಅಂತ. ಹೌದಲ್ವಾ, ನಾನೇ ಮರ್ತ್ಬಿಟ್ಟಿದ್ದೆ. ಹಾಂ ಹೌದೌದು. ಸರಿ, ನಾನು ಅವಳನ್ನ ಕೇಳ್ಬಿಟ್ಟು ಹೇಳ್ತೀನಿ. ಶೀಲಾ, ನೀನು ಹುಡುಗನ ನೋಡಿದೆಯಲ್ಲ, ನಿಂಗೇನಿಸ್ತು? ಒಪ್ಪಿಗೆ ಆದ್ನಾ? ಅಕ್ಕ, ಹಂಗೆ ನಾನೇನು ಹೇಳೋಕ್ಕಾಗುತ್ತೆ? ಅಮ್ಮ ಬರಲಿ ಭಾವ ಬರಲಿ, ಅವರಿಬ್ಬರು ನೋಡಿ ಒಪ್ಕೊಳ್ಳಿ, ಆಮೇಲೆ ನನಗೆ ಒಪ್ಪಿಗೆನೇ ಇಲ್ವಾ ಅಂತ ನಾನು ಹೇಳ್ತೀನಿ. ಹಂಗಲ್ಲ ಕಣೆ, ಮದುವೆ ಆಗಬೇಕಾದ್ರೂ ನೀನು, ಅವರೇನು ಅವ್ರಿಗೂ ಇಷ್ಟ ಆಗ್ತದೆ. ನೀನು ಮೊದಲು ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡೋಕ್ಕೆ ನನಗೂ ಒಂದು ನಂಬಿಕೆ ಇರುತ್ತಲ್ವೇನೆ. ಅಕ್ಕ,
ನೀನೆಲ್ಲ ನೀನು ಅಂದ್ಕೊಂಡಂಗೆ ಆಗಬೇಕು ಅಂತ ಇಷ್ಟಪಡಬೇಡ ಕಣೆ. ನನಗೂ ಒಂದೆಲ್ಲ ಇಷ್ಟ ಕಷ್ಟ ಇರುತ್ತೆ. ಮೊದಲು ಭಾವ ಬರಲಿ, ಅಮ್ಮ ಬರಲಿ, ಆಮೇಲೆ ಮಾತಾಡೋಣ. ಅಚ್ಚೋ ಸರಿ, ಅದನ್ನೇ ಮೆತ್ತಗೆ ಹೇಳು. ಏನು ಕಿಡ್ಸ್ಕೊಂತೀಯಪ್ಪ. ಮತ್ತೆ ಹೇಳ್ತಿದ್ದೀನಿ, ನೀನು ಹೇಳಿದ್ದೆ ಹೇಳ್ತೀಯಲ್ಲ. ಸರಿ ನೀನು ಒಳಗಡೆ ಹೋಗು. ಅದು ನಮ್ಮ ಹುಡುಗಿ ಸ್ವಲ್ಪ ನಾಚ್ಕೊತಾವಳೆ. ನಾನು ಕೆಲಸ ಮಾಡಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬನ್ನಿ, ಎಲ್ಲ ಕೂತ್ಕೊಂಡು ಮಾತಾಡೋಣ. ಯಾಕೆಂದರೆ ಇವಾಗ ನಾವಿಬ್ಬರೇ ಇದ್ದೀವಲ್ಲ, ಹಾಗಾಗಿ ಏನು ಹೇಳೋಕ್ಕಾಗ್ತಾ ಇಲ್ಲ. ನಮ್ಮ ಅಮ್ಮನ ಮೆಟ್ಕೊಂಡೆಲ್ಲ ಬರಲಿ, ನೀವು ಕರ್ಕೊಂಡು ಬನ್ನಿ. ಸರಿ ಹಾಗಿದ್ರೆ ಮುನಿಯಮ್ಮಜ್ಜಿ ನಾವು ಹೊರಡೋಣವಾ? ಹಾಂ ನೀನು ನಡಿಯಪ್ಪ, ನಾನು ಬರ್ತೀನಿ. ನೋಡಮ್ಮ ನೀಲ, ಹುಡುಗನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನಿನಗೇನೇ ಅನುಮಾನ ಇದ್ದರೂ ನನ್ನ ಹತ್ರ ಕೇಳು, ಆಯಿತಾ? ನಾನು ಅದನ್ನು ಸರಿ ಮಾಡ್ತೀನಿ. ಹುಡುಗ ಅಂತೂ ಹುಡುಗಿಗೆ ಹೇಳಿ ಮಾಡಿಸಿದ ಜೋಡಿ. ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಕಾಟ ಕೊಡೋರು ಅಲ್ವೇ ಅಲ್ಲ. ಒಬ್ಬನೇ ಮಗ, ಊರಲ್ಲಿ ಮನೆ ಹೊಲ ಆಸ್ತಿ ಪಾಸ್ತಿ ಎಲ್ಲ ಇದೆ. ಹುಡುಗನಿಗೆ ಕೆಲಸ ಮಾಡಬೇಕು ಅನ್ನೋದು ಏನೂ ಇಲ್ಲ, ಆದರೂ ಮಾಡ್ತಾನೆ. ಆಯಿತು ಮುನಿಯಮ್ಮ, ನೀನು ಹೇಳ್ತಾರೆ ನಂಗೆ ಅರ್ಥ ಆಯಿತು. ನಮ್ಮ ಮನೇಲಿ ಬರಲಿ, ಅವ್ರಿಗೂ ಎಲ್ಲ ವಿಷಯ ಹೇಳ್ತೀನಿ. ಅವೇನಂತಾರೆ ಕೇಳ್ಕೊಂಡು ನನಗೆ ಫೋನ್ ಮಾಡ್ತೀನಿ. ಅವ್ರು ಬರಲಿ ಯಾವುದಕ್ಕೂ. ಹೌದಾ, ಹಂಗಂತೀಯ? ಅದು ಸರಿಯೇ, ಹಾಗೆ ಮಾಡೋಣ ಬಿಡು. ನೋಡು, ನನಗಂತೂ ಹುಡುಗ ತುಂಬ ಇಷ್ಟ ಆಗಿದ್ದಾನೆ. ಅಮ್ಮಾಜಿ, ನಿಂದು ಇದೆಲ್ಲ ಹೇಳ್ತದ್ದು ಕೇಳಿಸಿದ್ರೆ ನನಗೂ ಹುಡುಗ ತುಂಬ ಇಷ್ಟ ಆಗಿದ್ದಾನೆ. ಆಯಿತು ನೋಡೋಣ, ದೇವ್ರಿಚ್ಛೆ. ರೋಣನ್ ಬಂದ ಇದ್ದರೆ ಯಾರು ತಪ್ಸೋಕ್ಕಾಗಲ್ಲ. ಒಳ್ಳೆ ಮಾತಾಡಿದೆ ಕಣೆ, ಹಾಗೆ ಆಗಲಿ. ನಾನು ಬರ್ತೀನಿ ಇರು, ಅಷ್ಟು ನೋವು ಕೊಡ್ತೀನಿ, ತೊಗೊಂಡು ಹೋಗುವಂತೆ. ಸರಿ.